ನನ್ನ ಕನ್ನಡ ಶಾಲೆ ಕವನ ವಾಚನ ರಚನೆ ವಾಚನ ಸಾಯಿನಾಥ್ ಎಚ್ ನಾಯ್ಕ್ ಅಂಕೋಲಾ. ಕನ್ನಡದ ಅಕ್ಷರಮಾಲೆಗಳನ್ನು ಕಲಿಸಿ ವೈಭವದಿಂದ ಮೆರೆದ ಕನ್ನಡ ಶಾಲೆಗಳು ಇಂದು ವಿದ್ಯಾರ್ಥಿಗಳಿಲ್ಲದೆ ಮುಚ್ಚುವ ಸ್ಥಿತಿಯಲ್ಲಿದೆ. ಈ ನಮ್ಮ ಕನ್ನಡ ಶಾಲೆಗಳ ಕುರಿತಾದ ಒಂದು ನನ್ನ ಕಿರುಗವನ, ನನ್ನ ಕನ್ನಡ ಶಾಲೆ. ನಮಸ್ಕಾರ, ನನ್ನ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಾಯಿನಾಥ್ ಎಚ್ ನಾಯ್ಕ್. ನಾನೇ ಬರೆದಿರುವ ಸ್ವರಚಿತ ಕವನಗಳನ್ನು ನನ್ನದೇ ಆದ ಕವನದ ಮನೆ ಎಂಬ ಈ ಯೂಟ್ಯೂಬ್ ಚಾನಲ್ನ ಕಾವ್ಯ ವೇದಿಕೆಯಲ್ಲಿ ವಾಚನ ಮಾಡುತ್ತಿರುವೆ. ಇಷ್ಟಪಟ್ಟವರು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಈ ಕವನದ ಮನೆಯ ಯೂಟ್ಯೂಬ್ ಚಾನಲ್ನ ಕಾವ್ಯ ವೇದಿಕೆಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇಂದಿನ ನನ್ನ ಕವನದ ವಿಷಯ ವಸ್ತು ನನ್ನ ಕನ್ನಡ ಶಾಲೆ. ನನ್ನ ಕನ್ನಡ ಶಾಲೆ. ಈ ನನ್ನ ಕವನವನ್ನು ಇಷ್ಟಪಟ್ಟವರು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾಳೆ ದಿನಾಂಕ 28ರಂದು ನನ್ನ ಕವನದ ಮನೆ 5ನೇ ವರ್ಷವನ್ನು ಪೂರ್ತಿಗೊಳಿಸಿ 6ನೇ ವರ್ಷಕ್ಕೆ ಕಾಲಿಡಲಿದೆ. ಕಳೆದ 5 ವರ್ಷಗಳ ಹಿಂದೆ ಡಿಸೆಂಬರ್ 28, 2020ರಂದು ಪ್ರಾರಂಭಿಸಿದ ನನ್ನ ಈ ಕವನ ಮನೆ ಯೂಟ್ಯೂಬ್ ಚಾನಲ್ನ ಕಾವ್ಯ ವೇದಿಕೆ ಇದುವರೆಗೆ ಈ ನನ್ನ ಕನ್ನಡ ಶಾಲೆ ಎಂಬ ಈ ಕವನವನ್ನು ಹಿಡಿದು 170 ಕವನಗಳನ್ನು ಸ್ವತಃ ನಾನೇ ಬರೆದು ವಾಚನ ಮಾಡಿರುತ್ತೇನೆ. ಸ್ನೇಹಿತರೆ, ಇದುವರೆಗಿನ ನನ್ನ 170 ಕವನಗಳಿಗೂ ತಮ್ಮ ವ್ಯೂಸ್ ಹಾಗೂ ಲೈಕ್ಗಳೇ ನನಗೆ ಆಧಾರ ಹಾಗೂ ಪ್ರೋತ್ಸಾಹಗಳಾಗಿದೆ. ನನ್ನ ಕವನಗಳು ದೇಶಭಕ್ತಿ, ಸಾಮಾಜಿಕ ನ್ಯಾಯ, ನಮ್ಮ ಸಂಸ್ಕೃತಿಯ ರಕ್ಷಣೆ ಹಾಗೂ ಹೆಣ್ಣಿನ ಶೋಷಣೆಯ ವಿರುದ್ಧ ಹಾಗೂ ಪ್ರೇಮ ಕವನಗಳು ಕೂಡ ಬರೆಯುತ್ತಿದ್ದೇನೆ. ನನ್ನ ಕವನಗಳಿಗೆ ವ್ಯೂಸ್ ಹಾಗೂ ಲೈಕ್ ಕೊಟ್ಟು ನನ್ನ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ ನನ್ನ ಕವನದ ಮನೆಯ ಪ್ರತಿಯೊಬ್ಬ ವೀಕ್ಷಕರಿಗೂ ಈ ಸಂದರ್ಭದಲ್ಲಿ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಸ್ನೇಹಿತರೆ, ಇಂದಿನ ನನ್ನ ಕವನ ನನ್ನ ಕನ್ನಡ ಶಾಲೆಯ ಬಗ್ಗೆ ಹೇಳಬೇಕೆಂದರೆ, ನನಗೆ ತುಂಬ ದಿನಗಳಿಂದ ನಾವು ಕಲಿತ ಕನ್ನಡ ಶಾಲೆಯ ಬಗ್ಗೆ ಕವನವನ್ನು ಬರೆಯಬೇಕು ಎಂಬ ಆಸೆ ಇತ್ತು. ನನ್ನ ಅಜ್ಜ ಪರಮೇಶ್ವರ ನಾಯಕರು ಕೂಡ ಕನ್ನಡ ಶಾಲೆಯ ಶಿಕ್ಷಕರಾಗಿದ್ದವರು. ಹಾಗಾಗಿ ನನ್ನ ಅಜ್ಜ ಪರಮೇಶ್ವರ ನಾಯಕರು ಕನ್ನಡ ಶಾಲೆಯ ಶಿಕ್ಷಕರಾಗಿದ್ದ ಕಾರಣ ನಾನು ಕನ್ನಡ ಶಾಲೆಯಲ್ಲಿ ನನ್ನ ಕನ್ನಡದ ಶಿಕ್ಷಣ ಭದ್ರ ಬುನಾದಿಯಾಯಿತು. ಹಾಗೂ ಇಂದು ನಾನು ನನ್ನ ಕವನದ ಮನೆಗೆ ಕವನ ಬರೆಯುತ್ತಿದ್ದೇನೆಂದರೆ ಆ ನನ್ನ ಕನ್ನಡ ಶಾಲೆಯ ಭದ್ರ ಬುನಾದಿಯೇ ಕಾರಣವಾಗಿದೆ. ಇಂದು ಎಷ್ಟೋ ಕನ್ನಡ ಶಾಲೆಗಳು ಮುಚ್ಚುವ ಸ್ಥಿತಿಯಲ್ಲಿದೆ ಎಂಬ ವಿಷಯ ತುಂಬ ಶೋಚನೀಯ. ಸ್ನೇಹಿತರೆ, ಕನ್ನಡ ಮತ್ತು ಕನ್ನಡ ಶಾಲೆಗಳು ನಮ್ಮ ತಾಯಿ ಭುವನೇಶ್ವರಿಯ ಜೀವಾಳವಾಗಿದೆ. ಈ ಕನ್ನಡ ಶಾಲೆಗಳನ್ನು ನಮ್ಮ ಮುಂದಿನ ಪೀಳಿಗೆಗೂ ಉಳಿಸಿ ನೋಡುವಂತಾಗಲಿ ಎಂಬುದೇ ಈ ಕವಿಯ ಹೃದಯದ ಬಯಕೆಯಾಗಿದೆ. ನನ್ನ ಈ ಕವನದ ಮನೆಗೆ ತಮ್ಮ ಮುಂದಿನ ಪ್ರೋತ್ಸಾಹ ಇದೇ ಥರ ಇರಲಿ ಎಂದು ಬಯಸುತ್ತಾ ನನ್ನ ಇಂದಿನ ಕವನ ನನ್ನ ಕನ್ನಡ ಶಾಲೆಯನ್ನು ಪ್ರಾರಂಭಿಸುತ್ತಿದ್ದೇನೆ. ನನ್ನ ಕನ್ನಡ ಶಾಲೆ. ಅಂದು ಹಸಿರು ತೋರಣಗಳ ಅಲಂಕಾರ, ಅಂದು ಹಸಿರು ತೋರಣಗಳ ಅಲಂಕಾರ ಆಗಿತ್ತು ಮಕ್ಕಳ ಪಾಲಿಗೆ ಸ್ವಾಗತಕಾರ. ಅಂದು ಹಸಿರು ತೋರಣ ಅಲಂಕಾರ ಆಗಿತ್ತು ಮಕ್ಕಳ ಪಾಲಿಗೆ ಸ್ವಾಗತಕಾರ. ಆಕಾಶದಲ್ಲಿ ಮೋಡ ಜಿಟಿ ಜಿಟಿ ಮಳೆಯಾದರೂ, ಆಕಾಶದಲ್ಲಿ ಮೋಡ ಜಿಟಿ ಜಿಟಿ ಮಳೆಯಾದರೂ, ಉತ್ಸಾಹಕ್ಕೇನೂ ಕಡಿಮೆ ಇಲ್ಲ ಶಾಲೆಯ ಪ್ರಾರಂಭದ ದಿನವಾದರೂ. ಆಕಾಶದಲ್ಲಿ ಮೋಡ ಜಿಟಿ ಜಿಟಿ ಮಳೆಯಾದರೂ, ಉತ್ಸಾಹಕ್ಕೇನೂ ಕಡಿಮೆ ಇಲ್ಲ ಶಾಲೆಯ ಪ್ರಾರಂಭದ ದಿನವಾದರೂ. ಮಕ್ಕಳೇ ಶಾಲೆಗೆ ಬನ್ನಿ ಎಂಬ ಶಿಕ್ಷಕರ ಹಕ್ಕೊತ್ತಾಯ, ಮಕ್ಕಳೇ ಶಾಲೆಗೆ ಬನ್ನಿ ಎಂಬ ಶಿಕ್ಷಕರ ಹಕ್ಕೊತ್ತಾಯ. ಶಿಕ್ಷಣದಿಂದ ದೂರ ಓಡುವ ಮಗುವಿಗೂ ಹಾಕಬೇಕು ಶಿಕ್ಷಣದ ಅಡಿಪಾಯ. ಮಕ್ಕಳೇ ಶಾಲೆಗೆ ಬನ್ನಿ ಎಂಬ ಶಿಕ್ಷಕರ ಹಕ್ಕೊತ್ತಾಯ, ಶಿಕ್ಷಣದಿಂದ ದೂರ ಓಡುವ ಮಗುವಿಗೂ ಹಾಕಬೇಕು ಶಿಕ್ಷಣದ ಅಡಿಪಾಯ. ಎಲ್ಲರೂ ಕಲಿಯಬೇಕು ಕನ್ನಡದ ಅಕ್ಷರಮಾಲೆ, ಎಲ್ಲರೂ ಕಲಿಯಬೇಕು ಕನ್ನಡದ ಅಕ್ಷರಮಾಲೆ. ಎಲ್ಲರಿಗೂ ಒಂದೇ ಸೂರಿನಡಿ ಶಿಕ್ಷಣ ಸಿಗುವುದೇ ಅದುವೇ ನಮ್ಮ ಕನ್ನಡ ಶಾಲೆ. ಎಲ್ಲರೂ ಕಲಿಯಬೇಕು ಕನ್ನಡದ ಅಕ್ಷರಮಾಲೆ, ಎಲ್ಲರಿಗೂ ಒಂದೇ ಸೂರಿನಡಿ ಶಿಕ್ಷಣ ಸಿಗುವುದೇ ಅದುವೇ ನಮ್ಮ ಕನ್ನಡ ಶಾಲೆ. ಕನ್ನಡ ತಾಯಿಯ ಪೂಜಿಸುವ ಗರ್ಭಗುಡಿ ಇದು, ಕನ್ನಡ ತಾಯಿಯ ಪೂಜಿಸುವ ಗರ್ಭಗುಡಿ ಇದು. ಕನ್ನಡದ ಅಕ್ಷರಗಳ ಕಲಿತು ಕನ್ನಡಾಂಬೆಗೆ ಅಕ್ಷರಗಳ ಅಭಿಷೇಕಗೈಯುವೆವು. ಕನ್ನಡದ ಅಕ್ಷರಗಳ ಕಲಿತು ಕನ್ನಡಾಂಬೆಗೆ ಅಕ್ಷರಗಳ ಅಭಿಷೇಕಗೈಯುವೆವು. ಕನ್ನಡದ ಬುನಾದಿಗೆ ಕನ್ನಡ ಶಾಲೆಯೇ ಜೀವಾಳ, ಕನ್ನಡದ ಬುನಾದಿಗೆ ಕನ್ನಡ ಶಾಲೆಯೇ ಜೀವಾಳ. ನುರಿತ ಶಿಕ್ಷಕರ ಬೋಧನೆಯೇ ಇಲ್ಲಿ ರಸಗವಳ. ಕನ್ನಡದ ಬುನಾದಿಗೆ ಕನ್ನಡ ಶಾಲೆಯೇ ಜೀವಾಳ, ನುರಿತ ಶಿಕ್ಷಕರ ಬೋಧನೆಯೇ ಇಲ್ಲಿ ರಸಗವಳ. ಒಮ್ಮೆ ನಮ್ಮ ಬಾಲ್ಯಕ್ಕೆ ಹೋಗೋಣ, ಒಮ್ಮೆ ನಮ್ಮ ಬಾಲ್ಯಕ್ಕೆ ಹೋಗೋಣ. ನಾವು ಕಲಿತ ಕನ್ನಡ ಶಾಲೆಯ ಸವಿನೆನಪು ಮಾಡೋಣ, ನಾವು ಕಲಿತ ಕನ್ನಡ ಶಾಲೆಯ ಸವಿನೆನಪು ಮಾಡೋಣ. ಸೂರ್ಯನುದಯದ ಜೊತೆಗೆ ಪಾಟಿ ಚೀಲ ಹಾಕಿ ಹೊರಟ ನಾವು,
ಸೂರ್ಯನುದಯ ಜೊತೆಗೆ ಪಾಟಿ ಚೀಲ ಹಾಕಿ ಹೊರಟ ನಾವು. ಶಾಲೆಗೆ ಸರಿಯಾಗಿ ಹೋಗಬೇಕಿತ್ತು, ಇಲ್ಲದಿದ್ದರೆ ಇರುತ್ತಿತ್ತು ಹೆತ್ತವರ ಕಾವು. ಸೂರ್ಯನುದಯದ ಜೊತೆಗೆ ಪಾಟಿ ಚೀಲ ಹಾಕಿ ಹೊರಟ ನಾವು. ಶಾಲೆಗೆ ಸರಿಯಾಗಿ ಹೋಗಬೇಕಿತ್ತು, ಇಲ್ಲದಿದ್ದರೆ ಇರುತ್ತಿತ್ತು ಹೆತ್ತವರ ಕಾವು. ಪ್ರಾರ್ಥನೆಗೆ ನಿಂತಾಗ ಕಾಡಿಸುವ ಗೆಳೆಯರ ಬಳಗ. ಪ್ರಾರ್ಥನೆಗೆ ನಿಂತಾಗ ಕಾಡಿಸುವ ಗೆಳೆಯರ ಬಳಗ. ಆಟವಾಡಲು ಹೋದಾಗ ಅದೇ ಕಬಡ್ಡಿ ಖೋಖೋಗಳ ಕಾಳಗ. ಪ್ರಾರ್ಥನೆಗೆ ನಿಂತಾಗ ಕಾಡಿಸುವ ಗೆಳೆಯರ ಬಳಗ. ಆಟವಾಡಲು ಹೋದಾಗ ಕಬಡ್ಡಿ ಖೋಖೋಗಳ ಕಾಳಗ. ಅಭ್ಯಾಸದಲ್ಲಿ ಹಿಂದಿದ್ದರೆ ಮನೆಗೆ ಹೋಗುತ್ತಿತ್ತು ಶಿಕ್ಷಕರ ತಕರಾರು. ಅಭ್ಯಾಸದಲ್ಲಿ ಹಿಂದಿದ್ದರೆ ಮನೆಗೆ ಹೋಗುತ್ತಿತ್ತು ಶಿಕ್ಷಕರ ತಕರಾರು. ಮಾರ್ಕ್ಸ್ ಕಾರ್ಡಿನಲ್ಲಿ ಹೆಚ್ಚು ಅಂಕ ಪಡೆದರೆ ಮಾತ್ರ ಸಹಿ ಮಾಡುವೆ ಎಂಬ ಹೆತ್ತವರ ಕರಾರು. ಅಭ್ಯಾಸದಲ್ಲಿ ಹಿಂದಿದ್ದರೆ ಮನೆಗೆ ಹೋಗುತ್ತಿತ್ತು ಶಿಕ್ಷಕರ ತಕರಾರು. ಮಾರ್ಕ್ಸ್ ಕಾರ್ಡಿನಲ್ಲಿ ಹೆಚ್ಚು ಅಂಕ ಪಡೆದರೆ ಮಾತ್ರ ಸಹಿ ಮಾಡುವೆ ಎಂಬ ಹೆತ್ತವರ ಕರಾರು. ಆಗ ಇರಲಿಲ್ಲ ಯಾವುದೇ ಆಧುನಿಕ ಆಟಿಕೆಗಳು. ಆಗ ಇರಲಿಲ್ಲ ಯಾವುದೇ ಆಧುನಿಕ ಸಲಕರಣೆ ಆಟಿಕೆಗಳು. ಹಿಟ್ಟಿನ ಲಾಡು ತಿನ್ನಲು ಕ್ಯೂ ಹಚ್ಚಿ ತಡೆಯಲಾಗದೆ ಮಾಸ್ತರಿಂದ ಪೆಟ್ಟು ತಿಂದವರು. ಆಗ ಇರಲಿಲ್ಲ ಯಾವುದೇ ಆಧುನಿಕ ಸಲಕರಣೆ ಆಟಿಕೆಗಳು. ಹಿಟ್ಟಿನ ಲಾಡು ತಿನ್ನಲು ಕ್ಯೂ ಹಚ್ಚಿ ತಡೆಯಲಾಗದೆ ಮಾಸ್ತರಿಂದ ಪೆಟ್ಟು ತಿಂದವರು. ಆಗ ಶಾಲೆಯಲ್ಲಿ ಯಾವುದೇ ಸೌಲಭ್ಯವಿಲ್ಲದಿದ್ದರೂ ಕನ್ನಡ ಶಾಲೆ ಎಲ್ಲವೂ ಆಗಿತ್ತು. ಆಗ ಶಾಲೆಯಲ್ಲಿ ಯಾವುದೇ ಸೌಲಭ್ಯವಿಲ್ಲದಿದ್ದರೂ ಕನ್ನಡ ಶಾಲೆ ನಮಗೆ ಎಲ್ಲವೂ ಆಗಿತ್ತು. ಈಗ ಎಲ್ಲ ಸೌಲಭ್ಯಗಳಿದ್ದರೂ ನಮ್ಮ ಕನ್ನಡ ಶಾಲೆ ಬಣ ಬಣ ಎನ್ನುತ್ತಿತ್ತು. ಆಗ ಶಾಲೆಯಲ್ಲಿ ಯಾವುದೇ ಸೌಲಭ್ಯವಿಲ್ಲದಿದ್ದರೂ ಕನ್ನಡ ಶಾಲೆ ನಮಗೆ ಎಲ್ಲವೂ ಆಗಿತ್ತು. ಈಗ ಎಲ್ಲ ಸೌಕರ್ಯಗಳಿದ್ದರೂ ನಮ್ಮ ಕನ್ನಡ ಶಾಲೆ ಬಣ ಬಣ ಎನ್ನುತ್ತಿತ್ತು. ಏನೆಲ್ಲ ಹೇಳಿ ಈಗಿನ ಕನ್ನಡ ಶಾಲೆಗಳಲ್ಲಿ ಏನಿಲ್ಲ ಹೇಳಿ ಈಗಿನ ಕನ್ನಡ ಶಾಲೆಗಳಲ್ಲಿ ಉತ್ಸಾಹಿತ ಶಿಕ್ಷಕರು ಮಕ್ಕಳ ಬೆನ್ನೆಲುಬಾಗಿ ನಿಲ್ಲುವರು. ಏನೆಲ್ಲ ಹೇಳಿ ಈಗಿನ ಕನ್ನಡ ಶಾಲೆಗಳಲ್ಲಿ ಉತ್ಸಾಹಿತ ಶಿಕ್ಷಕರು ಮಕ್ಕಳ ಬೆನ್ನೆಲುಬಾಗಿ ನಿಲ್ಲುವರು. ಸರ್ಕಾರದಿಂದ ನಡೆಯುತ್ತಿದೆ ವ್ಯವಸ್ಥಿತ ಶಿಕ್ಷಣ ಪದ್ಧತಿ. ಸರ್ಕಾರದಿಂದ ನಡೆಯುತ್ತಿದೆ ವ್ಯವಸ್ಥಿತ ಶಿಕ್ಷಣ. ಆದರೂ ಪೋಷಕರು ಹೋಗುವರು ಕೊಡಲು ಜನ ಕಾಂಚಾಣ. ಸರ್ಕಾರದಿಂದ ನಡೆಯುತ್ತಿದೆ ವ್ಯವಸ್ಥಿತ ಶಿಕ್ಷಣ. ಆದರೂ ಪೋಷಕರು ಹೋಗುವರು ಕೊಡಲು ಜನ ಕಾಂಚಾಣ. ದಿನ ಮಕ್ಕಳಿಗೆ ಬಿಸಿ ಬಿಸಿಯಾದ ಮಧ್ಯಾಹ್ನದ ಊಟ. ದಿನ ಮಕ್ಕಳಿಗೆ ಬಿಸಿ ಬಿಸಿಯಾದ ಮಧ್ಯಾಹ್ನದ ಊಟ. ಮಕ್ಕಳು ಚೆನ್ನಾಗಿ ಬೆಳೆಯಲೆಂದು ಪೌಷ್ಟಿಕಾಂಶದ ಹಬ್ಬದೂಟ. ದಿನ ಮಕ್ಕಳಿಗೆ ಬಿಸಿ ಬಿಸಿಯಾದ ಮಧ್ಯಾಹ್ನದ ಊಟ. ಮಕ್ಕಳು ಚೆನ್ನಾಗಿ ಬೆಳೆಯಲೆಂದು ಪೌಷ್ಟಿಕಾಂಶದ ಹಬ್ಬದೂಟ. ಅರ್ಹ ಮಕ್ಕಳಿಗೆ ಸಿಗುವುದು ಸ್ಕಾಲರ್ಶಿಪ್ಪು. ವಿಕಲಚೇತ ಮಕ್ಕಳಿಗೂ ಸರ್ಕಾರದ ಸಹಾಯಧನವಿತ್ತು. ಅರ್ಹ ಮಕ್ಕಳಿಗೆ ಸಿಗುವುದು ಸರ್ಕಾರದ ಸ್ಕಾಲರ್ಶಿಪ್ಪು. ವಿಕಲಚೇತನ ಮಕ್ಕಳಿಗೂ ಸರ್ಕಾರದ ಸಹಾಯಧನವಿತ್ತು. ಮನರಂಜನೆಯಲು ಪ್ರತಿಭಾ ಕಾರಂಜಿಯಲ್ಲಿ ಚಿಮ್ಮುವುದು ನಮ್ಮ ಕನ್ನಡ ಶಾಲೆಯ ಕೀರುತಿ. ಮನರಂಜನೆಯಲು ಪ್ರತಿಭಾ ಕಾರಂಜಿಯಲ್ಲಿ ಚಿಮ್ಮುವುದು ನಮ್ಮ ಕನ್ನಡ ಶಾಲೆಯ ಕೀರುತಿ. ಬದಲಾಗಿರುವುದು ನಾವೇ ಹೊರತು ಶಿಕ್ಷಣವಲ್ಲ. ಬದಲಾಗಿರುವುದು ನಾವೇ ಹೊರತು ಶಿಕ್ಷಣವಲ್ಲ. ಕನ್ನಡ ಶಾಲೆಯ ಉಳಿಸಿ ಬೆಳೆಸಬೇಕಾಗಿದೆ, ಇದು ಅನಿವಾರ್ಯವೇ ಅಲ್ವಾ? ಬದಲಾಗಿರುವುದು ನಾವೇ ಹೊರತು ಶಿಕ್ಷಣವಲ್ಲ. ಕನ್ನಡ ಶಾಲೆಯ ಉಳಿಸಿ ಬೆಳೆಸಬೇಕಾಗಿದೆ, ಇದು ಅನಿವಾರ್ಯವಲ್ವಾ? ಮಕ್ಕಳಿಗಾಗಿ ಮುಚ್ಚುತ್ತಿವೆ ಇಂದು ಕರ್ನಾಟಕದ ಎಷ್ಟೋ ಕನ್ನಡ ಶಾಲೆಗಳು. ಮಕ್ಕಳಿಗೆ ಮುಚ್ಚುತ್ತಿವೆ ಇಂದು ಕರ್ನಾಟಕದ ಎಷ್ಟೋ ಕನ್ನಡ ಶಾಲೆಗಳು. ಇತಿಹಾಸವಾಗುತ್ತಿವೆ ಕನ್ನಡದ ಅಕ್ಷರಮಾಲೆಗಳು. ಇತಿಹಾಸವಾಗುತ್ತಿದೆ ಕನ್ನಡದ ಅಕ್ಷರಮಾಲೆಗಳು. ಎಚ್ಚೆತ್ತುಕೊಳ್ಳಲಿ ಕನ್ನಡದ ನಿಜ ಅಭಿಧಮನಿಗಳು. ಎಚ್ಚೆತ್ತುಕೊಳ್ಳಲಿ ಕನ್ನಡದ ನಿಜ ಅಭಿಧಮನಿಗಳು. ಮಕ್ಕಳು ಹೆಚ್ಚೆಚ್ಚು ಹೋಗುವಂತಾಗಲಿ ಇವು ಜ್ಞಾನದೇಗುಲಗಳು. ಮಕ್ಕಳು ಹೆಚ್ಚೆಚ್ಚು ಹೋಗುವಂತಾಗಲಿ ಇವು ಜ್ಞಾನದೇಗುಲಗಳು. ಒಮ್ಮೆ ಹೃದಯದಿಂದ ಪ್ರೀತಿಯಿಂದ ನೆನಪಿಸಿಕೊಳ್ಳಿ ನಮ್ಮ ಕನ್ನಡ ಶಾಲೆಯ. ಒಮ್ಮೆ ಹೃದಯದಿಂದ ಪ್ರೀತಿಯಿಂದ ನೆನಪಿಸಿಕೊಳ್ಳಿ ನಮ್ಮ ಕನ್ನಡ ಶಾಲೆಯ. ನಾ ಕಲಿತ ಕನ್ನಡ ಶಾಲೆಯ. ಮಕ್ಕಳು ಹೆಚ್ಚೆಚ್ಚು ಹೋಗುವಂತಾಗಲಿ ಇವು ಜ್ಞಾನದೇಗುಲಗಳು. ಒಮ್ಮೆ ಹೃದಯದಿಂದ ಪ್ರೀತಿಯಿಂದ ನೆನಪಿಸಿಕೊಳ್ಳಿ ಇವು ನಮ್ಮ ಕನ್ನಡ ಶಾಲೆಗಳು. ನಾ ಕಲಿತ ಕನ್ನಡ ಶಾಲೆಗಳು. ನಾ ಕಲಿತ ಕನ್ನಡ ಶಾಲೆ. ನನ್ನ ಕವನ ಇಷ್ಟಪಟ್ಟಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಮಸ್ಕಾರ, ವಂದನೆಗಳು. ಕವನದ ಮನೆ.